ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಮತ್ತು ಬೆಳಗ್ಗೆಯಿಂದ ಒಂದಷ್ಟು ಬ್ಲಾಗ್ಗಳನ್ನ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸಂಜೆ ಟೈಮ್ ಇವಾಗ 5:10. ಇನ್ನೂ ಕೆಲಸ ತುಂಬಾ ಬ್ಯಾಲೆನ್ಸ್ ಇದೆ. ಇನ್ನೂ ಬಟ್ಟೆಗಳು ನೋಡಿ, ಇಲ್ಲೊಂದು ರಾಶಿ ಬಟ್ಟೆಗಳಿದೆ, ಮಡಚಬೇಕು, ಕಸ ಗುಡಿಸ್ಬೇಕು, ಬಾಗಿಲು ಕಸ ಗುಡಿಸ್ಬೇಕು, ದೇವ್ರ ದೀಪ ಹಚ್ಚಬೇಕು, ತುಂಬ ಕೆಲಸ ಇದೆ. ಸೊ ಶ್ವೇತಾ ಅವ್ರ ಶಾಪಿಂದ ಒಂದಷ್ಟು ಬಟ್ಟೆಗಳನ್ನ ತೊಗೊಂಬಂದಿದ್ದೆ. ನಾನು ಯಾವ್ದು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ತುಂಬ ದಿನಗಳಾಯಿತು ನಿಮಗೆ ಡ್ರೆಸ್ಗಳನ್ನ ಶೇರ್ ಮಾಡಿ. ತೋರಿಸ್ತೀನಿ ನಿಮಗೆ ಯಾವ್ಯಾವ ಡ್ರೆಸ್ ತೊಗೊಂಬಂದು. ಸಾರಿ, ಇನ್ನೂ ಒಂದು ಸ್ಯಾರಿ ಕೂಡ ತೋರಿಸೋದಿದೆ, ಬಂದೆ ತೊಗೊಬರ್ತೀನಿ. ಬಟ್ಟೆಗಳನ್ನ ಆಮೇಲೆ ತೋರಿಸ್ತೀನಿ. ಸೊ ಬೆಳಗ್ಗೆಯಿಂದ ಏನೇನೆಲ್ಲ ಕೆಲಸ ಮಾಡ್ಕೊಂಡೆ ಅಂತ ಸ್ವಲ್ಪ ನೋಡ್ಕೊಂಬಂದ್ಬಿಡೋಣ. ಸೊ ಶನಿವಾರ ಬೆಳಗ್ಗೆನೇ 4 ಗಂಟೆಗೆ ನನ್ನ ಟೈಮಿಂಗ್ಸು ನಿಮ್ಮೆಲ್ಲರಿಗೂ ಗೊತ್ತೇನೆ. ಸೊ ಎದ್ದು ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನು ನೋಡ್ತಾ ಇದ್ದೆಲ್ಲ ಹೂಗಳೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಸೊ ಎಲ್ಲನೂ ಹೂಗಳನ್ನೆಲ್ಲ ಬಿಡಿಸ್ಕೊಳ್ಳೋಣ. ಎಷ್ಟು ಚಳಿ ಇದೆ ಅಂದರೆ ಸ್ನೇಹಿತರೆ, ನಿಜವಾಗ್ಲೂ ಈಚೆಗೆ ಹೋಗಿ ಹೂ ಬಿಡ್ಸೋಕ್ಕಾಗಲ್ಲ. ಬಟ್ ಏನು ಅಂದರೆ ನಾನು ಸ್ವೆಟರೆಲ್ಲ ಹಾಕೊಂಬರೋಕ್ಕಾಗಲ್ಲ ಈಚೆ. ನನಗೆ ಹೆಂಗೆ ಅಂದರೆ ಸ್ನಾನ ಆದಮೇಲೆ ಮತ್ತೆ ಮೈಲಿಗೆ ಬಟ್ಟೆನ ಮೈ ಮೇಲೆ ಹಾಕ್ಕೊಂಡು ಮತ್ತೆ ಅಲ್ಲಿ ದೇವ್ರ ಪೂಜೆ ಮಾಡೋಕ್ಕೆ ನನಗೆ ಮನಸ್ಸಾಗಲ್ಲ. ಹಂಗಾಗಿ ಎಷ್ಟೇ ಚಳಿ ಇದ್ರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ಸ್ನಾನ ಆದಮೇಲೆ ಪೂಜೆ ಎಲ್ಲ ಮುಗಿಯೋ ತನಕ ಸ್ವೆಟರೆಲ್ಲ ನಾನು ಏನೂ ಹಾಕ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ತುಂಬ ಚಳಿ ತಡ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟೊಂದು ಚಳಿ ಹೊರಗೆ. ಸೊ ಬಂದು ಹೂಗಳನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ. ಟೈಮು ಒಂದು 6 ಗಂಟೆ ಆಗಿರ್ಬೋದು. ಇವಾಗ ಒಂದು ಸ್ವಲ್ಪ ತುಳಸಿ ಪತ್ರನ ಕಿತ್ಕೊಳ್ಳೋಣ. ಸೊ ವಿಗ್ರಹಗಳಿದೆಯಲ್ಲ, ನರಸಿಂಹನ ವಿಗ್ರಹ, ಕೃಷ್ಣನ ವಿಗ್ರಹ, ರಾಯರ ವಿಗ್ರಹ, ಇವೆಲ್ಲ ವಿಗ್ರಹಗಳಿಗೆ ತುಳಸಿ ಇಡ್ತೀನಿ ನಾನು, ಆಂಜನೇಯನ ವಿಗ್ರಹ ಎಲ್ಲ. ಸೊ ಗಣೇಶನಿಗೆ ನಾನು ಗರಿಕೆ ಕಿತ್ಕೋತೀನಿ. ಗಣೇಶನಿಗೆ ತುಳಸಿ ಪತ್ರನ ಯಾವತ್ತೂ ಅರ್ಪಿಸ್ಬಾರ್ದು. ಯಾಕೆ ಅಂದರೆ ಗಣೇಶನಿಗೆ ತುಳಸಿ ನಿಷೇಧ. ಸೊ ಗಣೇಶನಿಗೆ ಏನಿದ್ರು ಗರಿಕೆನ ಇಡಬೇಕು. ಇನ್ನು 3 ನಾಮ ಏನು ಇಡ್ತೀವಿ ದೇವರಿಗೆ ಅಂದರೆ ನರಸಿಂಹ, ವಿಷ್ಣುವಿಗೆ ಸಂಬಂಧಪಟ್ಟಂತಹ ದೇವರುಗಳು ಅಂದರೆ ಈ ವಿಷ್ಣುವಿನ ದಶಾವತಾರದಲ್ಲಿ ಕೇಳಿದಿರಲ್ಲ, ಅಷ್ಟೂ ದಶಾವತಾರದಲ್ಲೂ ಕೂಡ 3 ನಾಮ ಧರಿಸುವಂಥದ್ದೇ ಅವತಾರಗಳನ್ನ ದೇವರು ವಿಷ್ಣು, ಮಹಾವಿಷ್ಣು ಅವತಾರಕ್ಕೆ ಸಂಬಂಧಪಟ್ಟ ದೇವರುಗಳಿಗೆ ಮಾತ್ರ ನಾವು ತುಳಸಿ ಮಾಲೆ, ತುಳಸಿ ಪತ್ರೆನ ಅರ್ಪಿಸ್ಬೇಕು. ಇನ್ನು ರಾಯರಿಗೆ ಬಂದು ಗೊತ್ತಲ್ಲ, ರಾಯರು ಪ್ರಹ್ಲಾದನ ಅವತಾರ. ಸೊ ರಾಯರ 4ನೇ ಜನ್ಮವೇ ಪ್ರಹ್ಲಾದನ ಅವತಾರ. ನೋಡ್ತಿದ್ದೀರಲ್ಲ, ಪೂಜೆಗೆ ಕಾಕಡ ಎಷ್ಟು ಫ್ರೆಶ್ ಆಗಿದೆ, ಸೇವಂತಿಗೆ ಜೊತೆಗೆ ಕನಕಾಂಬರ, ಬಿಡುವು ಅಂದರೆ ಸೇವಂತಿಗೆ ಬಿಡುವು, ಜೊತೆಗೆ ಗುಲಾಬಿ, ಇದನ್ನೆಲ್ಲ ತರಿಸಿದ್ದೀನಿ. ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮುಡಿಸ್ತೀನಿ. ಮಿಕ್ಕಿದ್ರೆ ನಾನು ಇಟ್ಕೊಳ್ಳಲ್ಲ ಹೂವು. ಏನು ಮಾಡ್ತೀನಿ ಅಂದರೆ, ಇವತ್ತು ಶನಿವಾರ ಅಲ್ವಾ, ಶನಿದೇವ್ರ ದೇವಸ್ಥಾನಕ್ಕೆ ಹೋಗ್ತೀನಿ, ಹೇಗೂ ಎಳ್ಬತ್ತಿ ಹಚ್ಬೇಕು ನಾನು. ಹಾಗೆ ಹೂವು ಏನಾರು ಜಾಸ್ತಿ ಇತ್ತು ಅಂತಂದರೆ ಆವತ್ತಿನ ದಿವಸ ಹೂವು, ಒಂದು ತೆಂಗಿನಕಾಯಿ, ಸ್ವಲ್ಪ ಬಾಳೆಹಣ್ಣೆಲ್ಲ ಮನೇಲೇ ಇರುತ್ತಲ್ವ, ಯಾವಾಗಲೂ ಬಾಳೆಹಣ್ಣು ಸ್ಟಾಕ್ ಇರುತ್ತೆ. ಸೊ ತೊಗೊಂಡೋಗಿ ಹಾಗೆ ಪೂಜೆ ಮಾಡಿಸ್ಕೊಂಡು ಬಂದುಬಿಡ್ತೀನಿ ಶನಿದೇವ್ರಿಗೆ. ಇನ್ನು ರಾಯರ ಪೂಜೆ ಜಾಸ್ತಿ ಮಾಡಬೇಕು ಅಂತ ಹೇಳ್ತಿರ್ತೀನಿ. ಯಾಕೆ ಅಂದರೆ ರಾಯರ ಒಬ್ಬರಲ್ಲೇ ಎಲ್ಲ ದೇವತೆಗಳು ಅಡಗಿದೆ. ಕೃಷ್ಣ, ನರಸಿಂಹ, ರಾಮ, ಆಂಜನೇಯ, ಇವರೆಲ್ಲರೂ ಕೂಡ ರಾಯರಲ್ಲೇ ಅಡಗಿದ್ದಾರೆ. ಸೊ ರಾಯರು ಒಬ್ಬರನ್ನ ಪೂಜಿಸಿದ್ರೆ ಎಲ್ಲ ದೇವತೆಗಳು ಮನೆಗೆ ಬಂದ ಹಾಗಾಗಿ ರಾಯರನ್ನ ಜಾಸ್ತಿ ಪೂಜಿಸಬೇಕು ಅಂತ ನನ್ನ ಒಂದು ಅನಿಸಿಕೆ. ನೋಡ್ತಾ ಇದ್ದೀರಾ, ವಿಗ್ರಹಗಳಿಗೆಲ್ಲ ನಾನು ತುಳಸಿ ಪತ್ರನ ಇಟ್ಕೋತಾ ಇದ್ದೀನಿ. ಒಂದೇ ಒಂದು ದಳನಾದರೂ ಆಗಲಿ ನರಸಿಂಹನಿಗೆ ತುಳಸಿನ ಅರ್ಪಿಸಿ ಪೂಜೆ ಮಾಡಬೇಕು. ಇಲ್ಲ ಅಂದರೆ ಆ ಪೂಜೆ ಸಾರ್ಥಕ ಆಗಲ್ಲ ಅಂತ ಹೇಳ್ತಾರೆ. ಸೊ ಒಂದು ದಳನಾದರೂ ಆಗಲಿ, ಶನಿವಾರದೊತ್ತು ನೀವು ನೋಡ್ತಾ ಇರ್ತೀರಾ, ತುಳಸಿ ಗಿಡಗಳನ್ನ ಮನೆ ಮುಂದೆ ಅಕ್ಕಪಕ್ಕ ಎಲ್ಲ ಹಾಕೋಬಿಟ್ಟಿದ್ದೀನಿ. ಒಂದು ದಳನಾದರೂ ಆಗಲಿ ಆ ಭಗವಂತನಿಗೆ ಅರ್ಪಿಸೇ ನಾನು ಪೂಜೆ ಮಾಡೋವಂಥದ್ದು. ರಾಯರಿಗೊಂದು ದಳ, ನರಸಿಂಹಂಗೆ, ಆಂಜನೇಯಂಗೆ ಎಲ್ರಿಗೂ ಕೂಡ ಒಂದು ತುಳಸಿ ಪತ್ರೆನಾದರೂ ಇಟ್ಟು ನಾನು ಪೂಜೆ ಮಾಡ್ತೀನಿ. ಬಹಳ ಶ್ರೇಷ್ಠ. ಇನ್ನು ನಾವು ಮಾಡಿರುವಂಥ ನೈವೇದ್ಯನ ತುಳಸಿ ಪತ್ರೆಯಿಂದ ಭಗವಂತನಿಗೆ ನೈವೇದ್ಯ ತೋರಿಸಿದ್ರೆ ಸಾಕ್ಷಾತ್ ಪರಮಾತ್ಮನಿಗೆ ಆ ಒಂದು ಏನು ನೈವೇದ್ಯ ತಲುಪುತ್ತಂತೆ, ತುಳಸಿ ದಳದಿಂದ ಆ ಒಂದು ನೈವೇದ್ಯ ಮಾಡೋದ್ರಿಂದ. ಸೊ ಇವೆಲ್ಲ ಸಣ್ಣ ಪಟ್ಟ ವಿಷಯಗಳನ್ನ ತಿಳ್ಕೊಂಡಿರ್ತೀನಿ. ಈಗ ಪೂಜೆ ಎಲ್ಲ ಮುಗೀತು. ಬಂದಿದೆ, ಗುಡ್ ಮಾರ್ನಿಂಗ್. ಪೂಜೆ ಎಲ್ಲ ಆಯಿತು. ಸೊ ಶನಿವಾರದ ಪೂಜೆ
ಹೇಗೆಲ್ಲ ಆಯಿತು ಏನು ಪೂಜೆ ನೋಡ್ಕೊಂಡು ತಿಂಡಿಗೆ ರೆಡಿ ಮಾಡಬೇಕು. ಪೊಂಗಲು ರೆಡಿ ಮಾಡಿದ್ದೆ, ಖಾರ ಪೊಂಗಲು. ಸೊ ಟೈಮ್ ಆಗಿಬಿಡುತ್ತೆ ಅಂತ ಸುಜಿತ್ ಫ್ಯಾನ್ ಬೇರೆ ಬಂದ್ಬಿಡುತ್ತೆ ನೋಡಿ. ಇವಾಗ ಹಾಲು ಹಾಕ್ಕೊಟ್ಟು ಪೊಂಗಲ್ ರೆಡಿ ಇನ್ನು ರೆಡಿ. ಮಕ್ಕಳಿಗೆಲ್ಲ ತಿಂಡಿ ಮಾಡಿಕೊಟ್ಟು, ಮನೆಯವರು ಟೀ ಮಾಡಿಕೊಟ್ಟು, ಮಕ್ಕಳಿಗೆ ಹಾಲು ಏನೇನು ಬೇಕು ಎಲ್ಲ ಮಾಡಿ ಮುಗಿಸಿ ಸಾಂಬಾರು ಕೂಡ ಮಾಡಿಟ್ಟು ಈಗ ನಾನು ಬಂದೆ ನನ್ನ ಆರಾಧ್ಯ ದೈವ ಶನಿದೇವರ ದೇವಸ್ಥಾನಕ್ಕೆ. ಸೊ ಇತ್ತೀಚೆಗೆ ಮುತ್ತುಪುರಕ್ಕೆ ಹೋಗೋಕ್ಕಾಗಿಲ್ಲ. ನಾನು ಸ್ವಾಮಿ ಮುಂದೆ ನಿಂತು ನಿಮ್ಗೇನು ಆಶ್ಚರ್ಯ ಗೊತ್ತಾ ಸ್ನೇಹಿತರೆ, ಸ್ವಾಮಿ ಮುಂದೆ ನಿಂತು ಕೈ ಮುಗಿದ್ರೆ ಮುತ್ತುಪುರದಲ್ಲಿ ಹೆಂಗೆ ಹೂವು ಆಗುತ್ತೋ ಈ ಸ್ವಾಮಿಯಲ್ಲೂ ಹಾಗೆ ಹೂವಾಗುತ್ತೆ. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗಿ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಯಾಕೆಂದರೆ ನೀನು ಅಲ್ಲಿಗೆ ಬಂದಿಲ್ಲ ಅನ್ನೋದೊಂದು ಸೂಚನೆ ಅನ್ನೋದು ನನಗೆ ಗೊತ್ತಾಯಿತು. ಸೊ ಹೋಗಬೇಕು, ನೋಡೋಣ ನೆಕ್ಸ್ಟ್ ವೀಕ್ ಏನಾದರೂ ಹೋಗೋಣ ಅಂತ ಅನ್ಕೋತಾ ಇದ್ದೀನಿ. ಅಲ್ಲಿಂದ ಮುಗಿಸ್ಕೊಂಡು ಬಿದ್ದಾಂಜನೇಯನ ದೇವಸ್ಥಾನಕ್ಕೆ ಬಂದು ಇಲ್ಲೂ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದೆ. ನಿದ್ದೆ ಎಳೀತಾ ಇತ್ತು. ಬೆಳಗ್ಗೆನೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ. ವಿಡಿಯೋ ಇದೆ, ನೋಡ್ಕೊಬನ್ನಿ, ಹಾಕ್ತೀನಿ ವೀಡಿಯೋಸ್, ನೋಡ್ಕೊಂಬನ್ನಿ. ಸೊ ಒಂದು ಅರ್ಧ ಗಂಟೆ ಮಲಗಿದ್ದು. ಅಪ್ಪ ಕೂಡ ಬಂದಿದ್ದರು. ಇವತ್ತು ಅಮ್ಮವ್ರ ಮನೇಲಿ ಹಸು ಕರು ಹಾಕಿದೆ. ಸೊ ನಮ್ಮ ಮನೆಯವರಿಗೆ ಗಿಣ್ಣು ಅಂದರೆ ಸಖತ್ ಇಷ್ಟ. ಸೊ ನೋಡಿ, ಅಮ್ಮ ಮಾಡಿ ಕೊಟ್ಟು ಕಳಿಸಿದ್ದಾರೆ ಗಿಣ್ಣು. ಫ್ರೆಶ್ ಹಾಲಲ್ಲಿ ಮಾಡಿ ಮನೇಲಿ ಎಲ್ರಿಗೂ ಇಷ್ಟ ಕೊಟ್ಟು ಕಳಿಸಿದ್ದಾರೆ. ಸೊ ಅಪ್ಪ ಬಂದು ಕೊಟ್ಬಿಟ್ಟು ಹೋದರು. ಇವಾಗ ಮೊಳಕೆ ಹುಳ್ಳಿಕಾಳು ಸಾಂಬಾರು ಮಾಡಿದ್ದೀನಿ. ಸಾಂಬಾರು ಅದಕ್ಕೆ ಅನ್ನ ಮುದ್ದೆ ಮಾಡ್ತಾಯಿದ್ದೀನಿ. ಸೊ ಬ್ಲಾಗ್ನ ಶುರು ಮಾಡೋಣ, ಸ್ವಲ್ಪ ಲೇಟಾಗಿ ಶುರು ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆಯಿಂದ ಸ್ವಲ್ಪ ಬ್ಲಾಗ್ ಮಾಡ್ಕೊಂಡಿದ್ದೆ. ನಮ್ಮನೆಯವರು ತುಂಬ ದಿನದಿಂದ ಕಾಲು ಸೂಪ್ ಮಾಡಿಕೊಡು ಅಂತ ಕೇಳ್ತಾಯಿದ್ರು. ಸೊ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಅವರೊಬ್ಬರಿಗೆ ಅಪ್ಪ ತಲೆ ಕಾಲು ಕೂಡ ತಂದಿದ್ರಂತೆ. ಸೊ ಕಾಲು ಒಂದು ತಂದುಕೊಡ್ರಿ ಅಂತ ಅಂದೆ, ಕಾಲು ಸೊಪ್ಪು ಕೇಳ್ತಿದ್ದಾರೆ ಅಂತ. ಸೊ ಎರಡು ತರಿಸ್ಕೊಂಡಿದ್ದೀನಿ. ತುಂಬ ದಿನ ಆಗಿತ್ತು, ಮಾಡಿರಲಿಲ್ಲ. ವರ್ಷಾಂಗಟ್ಲೆ ಆಗೋಗಿ ಮಾಡಿರಲಿಲ್ಲ. ಪಾತ್ರೆ ಬೆಳಗ್ಗೆ ತೊಳೆದಿಟ್ಟಿರೋದು ಜೋಡಿಸ್ಕೊತಾ ಇದ್ದೀನಿ. ನಿಮಗೆ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಏನೇನು ಬೇಕು ಅಂತ ನೋಡಿ. ಒಂದು ಈರುಳ್ಳಿ, ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಒಂದೇ ಒಂದು ಮೆಣಸಿನ್ಕಾಯಿ ನೋಡಿ, ಚೂರೇ ಚೂರು ಚಕ್ಕೆ, ಎರಡೇ ಲವಂಗ, ಮೆಣಸು, ಒಂದೇನು ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಕೂಡ ಹಾಕೋತೀನಿ. ಬನ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಡ್ರಾಪ್ ಅಷ್ಟು ಆಯಿಲ್ ಹಾಕ್ಕೊಂಡು ಇದೇನೇನಿದೆ ಮಸಾಲೆ ಎಲ್ಲನೂ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಜಸ್ಟ್ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ, ತುಂಬ ಏನು ಸೀದೋಗಂಗೆಲ್ಲ ಹುರಿಯೋಂಗೇನಿಲ್ಲ. ಬಟ್ ಏನು ಗೊತ್ತಾ, ಕಾಲು ಸೂಪು ತುಂಬ ಒಳ್ಳೆಯದು ಬಾಣಂತಿಯರಿಗೆ. ಮತ್ತು ನಮ್ಮ ಮನೆಯವ್ರಿಗೆ ಯಾಕೆ ಕೊಡ್ತೀನಿ ಅಂದರೆ ನಿಮ್ಗೆ ಗೊತ್ತೇ ಇದೆ, ಸ್ಪೈನಲ್ ಇಂಜುರಿ ಆಗಿರೋದು. ಸೊ ಬೋನ್ಸ್ಗೆ ತುಂಬಾ ಒಳ್ಳೆಯದು. ಹಾಗಾಗಿ ಮಧ್ಯದಲ್ಲಿ ಯಾವಾಗಾದರೂ ಒಂದೊಂದು ಸಲ ನಾನು ಮಾಡಿಕೊಡ್ತಾ ಇರ್ತೀನಿ ಅವ್ರಿಗೆ. ಸೊ ಅವ್ರು ಬಿದ್ದಾಗಿಂದನೂ ನಾನು ತಲೆಕಾಲು ಯಥೇಚ್ಛವಾಗಿ ತರಿಸ್ತೀನಿ. ಸೊ ನೀವು ನೋಡ್ತಾ ಇರ್ತೀನ ನನ್ನ ಡೈಲಿ ಬ್ಲಾಗ್ಗಳಲ್ಲಿ. ನನಗಿಷ್ಟ ಅಂತ ನಾನು ಯಾವತ್ತೂ ಮಾಡ್ಕೊಂಡು ತಿನ್ನೋದೇ ಇಲ್ಲ. ಸೊ ಹಸ್ಬೆಂಡ್ಗೇನಿಷ್ಟ, ಮಕ್ಳಿಗೇನಿಷ್ಟ ಅದೇ ನನಗೂ ಇಷ್ಟ. ಸೊ ನೀವು ನೋಡ್ತಾ ಇರ್ತೀರ, ನಾನೇನು ಅತಿಯಾಗಿ ಏನೂ ತಿನ್ನಲ್ಲ. ಸೊ ನಮ್ಮವೆಲ್ಲ ಡಯಟ್ ಫುಡ್ಗಳು, ರೈಸ್ ಕಡಿಮೆ, ಸ್ವಲ್ಪ ರಾಗಿ ಮುದ್ದೆ, ಒಂದು ಸ್ವಲ್ಪ ರೈಸ್ ಇದ್ದರೆ ನನಗೆ ಅಷ್ಟೇ ಸಾಕು. ಕೆಲವರು ಏನೇ ಅಡುಗೆ ಮಾಡಿದ್ರು ಅದರಲ್ಲಿ ಏನಾದರೂ ಕೊಂಕು ತೆಗಿತಾನೆ ಇರ್ತಾರೆ. ಬಟ್ ನನಗೆ ಹಂಗಲ್ಲ. ಹಸುವೆಗೆ ನಿಜವಾಗ್ಲೂ ಏನು ಕೊಟ್ಟರು ಊಟ ಮಾಡಿಬಿಡ್ತೀವಿ. ಜೊತೆಗೆ ಎಲ್ಲೇ ಹೋದ್ರೂ ಹಸುವಾಯ್ತಾ ನನಗೆ ಕೇಳಿ ಇಡ್ಸ್ಕೊಂಡು ಊಟ ಮಾಡಿಬಿಡ್ತೀವಿ. ಕೇಳೋದು ಹೆಂಗೆ ಈ ಥರ ಇಲ್ಲ. ಸೊ ಹಸುವೇ ಇಲ್ವಾ, ಕೇಳಲ್ಲ, ಊಟ ಮಾಡೋಕ್ಕೋಗಲ್ಲ. ಹಸುವಿತ್ತ ಕೇಳಿ ಇಡಿಸ್ಕೊಂಡು ಊಟ ಮಾಡ್ಬಂದ್ಬಿಡ್ತೀನಿ. ಆ ಥರ ಕ್ಯಾರೆಕ್ಟ್ರು ನಂದು. ಸೊ ಬನ್ನಿ, ಇವಾಗ ಚಿಕ್ಕದೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಒಂದೇ ಒಂದು ಡ್ರಾಪ್ ಆಯಿಲ್ ಹಾಕಿದ್ದೀನಿ. ಈರುಳ್ಳಿ ಜಾಸ್ತಿ ಹಾಕ್ಬಾರ್ದು, ಸುಮ್ಮನೆ ಶಾಸ್ತ್ರಕ್ಕೆ ಅಂತ ಒಂದೇ ಒಂದು ಪೀಸ್ ಹಾಕಿದ್ದೀನಿ. ಮತ್ತು ಈ ಥರ ಕಾಲು ಪೀಸ್ ಏನಿದೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂಚೂರು ಅರಿಶಿನ ಹಾಕಿ, ಇದರಲ್ಲೇನು ನೀರು ಬಿಡಲ್ಲ. ಜಸ್ಟ್ ಏನು ಅಂದರೆ ಈ ಪ್ರೊಸೀಜರ್ನ ಮಾಡೋದ್ರಿಂದ ಸ್ವಲ್ಪ ಕಾಲು ಬೇಗ ಬೇಯುತ್ತೆ ಅನ್ನೋದು ಒಂದು ಅಷ್ಟೇ.
ಸೊ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಹುರ್ಕೊಂಬಿಡೋಣ. ಇದು ಏನು ಅಂತಂದರೆ ಬಾಣಂತಿಗೆ ಸಾಮಾನ್ಯವಾಗಿ ಕೆಲವು ತಾಯಂದಿರಿಗೆ ಹಾಲು ಬರೋದಿಲ್ಲ ಜಾಸ್ತಿ. ಸೊ ಇದನ್ನು ಉಪಯೋಗಿಸೋದ್ರಿಂದ ಮಕ್ಳಿಗೆ ಚೆನ್ನಾಗಿ ಹಾಲು ಬರುತ್ತೆ ಅಂತ ಹೇಳ್ತಾರೆ. ಸೊ ನಾವು ಗೊತ್ತಲ್ಲ, ನಾನ್ ವೆಜ್ ತಿನ್ನೋರಿಗೆ ದಿವ್ಸ 3 ದಿವ್ಸಕ್ಕೊಂದ್ಸಲ ನಮ್ಗಳಿಗೆ ಬಾಣಂತನದಲ್ಲಿ ನಾನ್ ವೆಜ್ ಕೊಟ್ಟೇ ಕೊಡ್ತಾರೆ. ಸೊ ಹಾಗಾಗಿ ಹೇಳಿದೆ, ಹಾಲು ಯಾರಿಗೆ ಕಡಿಮೆ ಇರುತ್ತೆ ತಾಯಂದಿರಿಗೆ ಅವ್ರಿಗೆ ಇದನ್ನ ಯೂಸ್ ಮಾಡಿ ಸೂಪ್ ಕುಡಿಯೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈಗ ನೋಡಿದ್ರಲ್ಲ, ಕಾಲು ಎಷ್ಟು ಮುಳುಗುತ್ತೋ ಅಷ್ಟು ನೀರನ್ನ ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಮತ್ತು ಒಂದು ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪ ಕೊತ್ತಂಬರಿ, ಪುದೀನ ಬೇಕಾದರೂ ಹಾಕ್ಕೋಬೋದು. ಈ ಹುರಿದಿರೋ ಮಸಾಲೆನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಧನಿಯಾ ಬೇಕಾದರೂ ನೀವು ಒಂದು 4 ಕಾಳು ಹುರಿದ್ಬಿಟ್ಟೆ ಹಾಕ್ಕೋಬೋದು. ಧನಿಯಾ ಪುಡಿ ಹಾಕ್ಕೊಳ್ಳೋರು ಇಷ್ಟ ಇಲ್ಲ ಅನ್ನೋರು ಹುರಿದ್ಬಿಟ್ಟೆ ಹಾಕ್ಕೋಬೋದು. ನೋಡಿ, ಇದಕ್ಕೊಂಚೂರು ಧನಿಯಾ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಇಲ್ಲೆಲ್ಲ ವೀಡಿಯೋ ಸ್ಕಿಪ್ ಆಗಿದೆ. ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಪೇಸ್ಟ್ ಆಗೋವರೆಗೂ ರುಬ್ಬಿ ನೋಡಿ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಒಂದು 8 ವಿಷಲ್ ಬರ್ಸ್ಕೊಂಡ್ರೆ ರುಚಿಯಾಗಿರೋಂಥ ಸೂಪು ರೆಡಿ ಆಗುತ್ತೆ. ಸ್ವಲ್ಪ ಮೆಣಸು ಹಾಕಿದಾಗ ಮೆಣಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ, ಅಥವಾ ಮೆಣಸು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಯಾಕೆಂದರೆ ಖಾರ ಆಗುತ್ತೆ. ಮೆಣಸು ಹಾಕೋದ್ರಿಂದ ಸ್ವಲ್ಪ ಕುಡಿಬೇಕಾದ್ರೆ ಗಂಟ್ಲಿಗೆ ಇರಿಟೇಷನ್ ಆಗಲ್ಲ ಅನ್ನೋ ಕಾರಣಕ್ಕೆ ಮೆಣಸು ಹಾಕೋದು. ಸೊ ನೋಡ್ತಾ ಇದ್ದೀರಲ್ಲ, ಇದೇನಿದೆ ಮಸಾಲೆ ಎಲ್ಲ ಹಾಕಿ ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಈ ಹಚ್ಚಿಟ್ಟಿರೋಂಥ ಈರುಳ್ಳಿ ಏನಿತ್ತು ಅದ್ರಲ್ಲಿ ಸ್ವಲ್ಪ ಉಳಿಸ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 8 ಕೂಗಿಸ್ಕೊಂಡ್ರೆ ರೆಡಿಯಾಗುತ್ತೆ. ಸೊ ರೆಡಿಯಾಗಿರೋದನ್ನ ತೋರ್ಸೋಕ್ಕಾಗಲಿಲ್ಲ, ಅಷ್ಟರಲ್ಲಿ ಮನೆಗೆ ಯಾರೋ ಬಂದರೂ ಸ್ಕಿಪ್ ಆಯಿತು ವೀಡಿಯೋ. ಸೊ ಇನ್ನು ಮನೇಲಿ ನನಗೆ ಗೊತ್ತೇ ಇದೆ, ಬೆಳಗ್ಗೆ ಹೊತ್ತು ಅರ್ಲಿ ಮಾರ್ನಿಂಗು ಬಿಸಿನೀರು ಅಥವಾ ಜಿಂಜರ್ ನೀರು ಅಥವಾ ಜೀರಿಗೆ ಕುದಿಸಿದ ನೀರು ಇದನ್ನೆಲ್ಲ ಕುಡಿತೀನಿ. ಸೊ ಇವತ್ತು ನನಗೆ ಬೆಟ್ಟದ ನೆಲ್ಲಿಕಾಯಿ ಖಾಲಿ ಆಗಿಬಿಟ್ಟಿತ್ತು. ಅಂದರೆ ಈ ಥರ ಟ್ಯೂಬ್ ಮಾಡಿ ಇಟ್ಕೊಂಡಿರೋದನ್ನ ನಾನು ತೋರಿಸ್ತೀನಿ ಯಾವಾಗಲೂ ನಿಮಗೆ. ಸೊ ಖಾಲಿ ಆಗಿತ್ತು. ಸೊ ಇನ್ನು ಬೆಟ್ಟದ ನೆಲ್ಲಿಕಾಯಿ ಹೊರಗಡೆ ಇಟ್ಟರೆ ಕೆಟ್ಟೋಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಕರಿಬೇವು, ಬೆಟ್ಟದ ನೆಲ್ಲಿಕಾಯಿ ಇಷ್ಟನ್ನು ಹಾಕಿ ಚಿಕ್ಕದಾಗಿ ಹಚ್ಕೊಂಡು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡು, ನಾನು ಇದನ್ನು ಫಿಲ್ಟ್ರು ಮಾಡಲ್ಲ. ಸೊ ಅವಶ್ಯಕತೆ ಇದೆ ಅಂದರೆ ಫಿಲ್ಟ್ರ್ ಮಾಡ್ಕೊಳ್ಳಿ. ಈ ಥರ ಟ್ಯೂಬ್ ಮಾಡಿಕೊಂಡು ಡೈಲಿ ಒಂದು ಬಿಸಿನೀರು ಒಂದು ಹಾಕ್ಕೊಂಡು ಚಿಯಾ ಸೀಡ್ಸ್ ಹಾಕ್ಕೊಂಡು ಕುಡಿದು ಬಿಡ್ತೀನಿ. ನಾನು ಒಂದಷ್ಟು ತೊಗೊಂಬಂದಿದ್ದೆ ಡ್ರೆಸ್ಗಳು. ಸೊ ಹೇಳಿದ್ನಲ್ಲ, ನನ್ನ ಬರ್ಡೇ ಇದೆ, ಹಂಗಾಗಿ ನೋಡೋಣ ಬರ್ಡೇ ಸೆಲೆಬ್ರೇಟ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಸುಜಿತ್ಗೋಸ್ಕರ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಸೊ ನೋಡಿ, ಈ ಡ್ರೆಸ್ಸು ಆಲ್ರೆಡಿ ನನ್ನ ವೀಡಿಯೋನಲ್ಲಿ ನೋಡಿದ್ದೀರಾ, ಯಾವ್ಯಾವ ಡ್ರೆಸ್ ತೋರಿಸಿದ್ದೆ ಅಂತ ಗೊತ್ತಿರುತ್ತೆ. ಸೊ ಈ ಡ್ರೆಸ್ನ ನಾನು ಪರ್ಚೇಸ್ ಮಾಡಿದೆ. ಎಲ್ಲೋ ನಾನು ಲೆಂತ್ ಇದ್ದೀನಲ್ವ, ಹಾಗಾಗಿ ತುಂಬ ಲೆಂತಲ್ಲಿದೆ. ಇದು ಫ್ಲೋರ್ ಲೆಂತ್ವರೆಗೂ ಇದೆ, ತುಂಬ ಚೆನ್ನಾಗಿದೆ. ಸೊ ಮೇಯ್ನಾಗಿ ಹೇಳ್ತೀನಿ, ಇದು ದುಪ್ಪಟ್ಟ ಸೆಟ್ ಆಲ್ರೆಡಿ ನಾನು ನಿಮ್ಗೆ ತೋರಿಸಿದ್ದೀನಿ. ಮೇಯ್ನಾಗಿ ಏನು ಗೊತ್ತಾ, ಶ್ವೇತಾ ಅವರು ಹೇಗೆ ಪರಿಚಯ ಆದರು ಅಂತಂದರೆ, ನಾನು ಇದಕ್ಕೆ ಮುಂಚೆ ಬೇರೆ ಶಾಪಲ್ಲಿ ಡ್ರೆಸ್ಗಳನ್ನ ಪರ್ಚೇಸ್ ಮಾಡ್ತಿದ್ದೆ. ಅಷ್ಟೊಂದು ಡ್ರೆಸ್ ಶಾಪ್ಗಳು ಗುಬ್ಬಿನಲ್ಲಿ ಅಷ್ಟೊಂದಿಲ್ಲ, ನಮ್ಮ ಕೈಗೆಟ್ಕೋಂಥ ಬೆಲೆಯಲ್ಲಿ ಸಿಗೋಂಥ ಶಾಪ್ಗಳು ಇಲ್ಲ. ಸೊ ಕಾಸ್ಟ್ಲಿ ಇರ್ತಿತ್ತು, ಆದರೂ ಪರವಾಗಿಲ್ಲ, ಹೊಸ ಡ್ರೆಸ್ಗಳು ಬೇಕು ಅಂತ ಪರ್ಚೇಸ್ ಮಾಡ್ತಿದ್ದೆ. ಸೊ ನಮ್ಮ ಗಟ್ಟಿ ಲೇಔಟಲ್ಲಿ ರೂಪಾ ಅಂತ ನನ್ನ ಫ್ರೆಂಡ್ ಇದ್ದಾರೆ, ಮಿಲ್ ಕೂಡ ಇದೆ. ಆಲ್ರೆಡಿ ನಾನು ಬ್ಲಾಗಲ್ಲಿ ಶೇರ್ ಮಾಡಿದ್ದೆ. ಸೊ ಅವ್ರದ್ದು ಒಂದು ಬ್ಲಾಗ್ ಮಾಡೋದಿದೆ, ನೋಡೋಣ ಯಾವಾಗಾದರೂ ಟೈಮ್ ಮಾಡಿಕೊಂಡು ಮಾಡ್ತೀನಿ. ಸೊ ಅವರು ಒಂದು ಸಲ ನಾನು ವೇರ್ ಮಾಡಿದಂಥ ಡ್ರೆಸ್ ನೋಡಿ, ಶ್ವೇತಾ ಎಲ್ಲಿ ತೊಗೊಂಡ್ರಿ ಈ ಡ್ರೆಸ್ಸು, ತುಂಬ ಚೆನ್ನಾಗಿದೆ ಅಂತ ಕೇಳಿದರು. ಈ ಥರ ಶಾಪಲ್ಲಿ ಅಂತಂದರೆ ಕಳಿಸಿದ್ದೆ. ಅಲ್ಲಿ ಹೋಗಿ ಕೇಳಿದಾಗ ತುಂಬ ಕಾಸ್ಟ್ಲಿ ಹೇಳಿದ್ದಾರೆ. ಸೊ ನನಗೆ ಕಾಲ್ ಮಾಡಿ, ಶ್ವೇತಾ ನಿಂಗೇನು ಬುದ್ಧಿ ಇಲ್ವಾ, ಯಾಕೆ ಇಷ್ಟೊಂದು ಅಮೌಂಟು ಜಾಸ್ತಿ ಇದೆಯಾ, ಕೊಟ್ಟು ಈ ಥರ ಇಷ್ಟೊಂದು ದುಡ್ಡು ಕೊಟ್ಟು ಡ್ರೆಸ್ಗಳನ್ನ ತೊಗೋತೀಯಾ, ನಾನೊಬ್ಬನ ಪರಿಚಯ ಮಾಡಿಸ್ಕೊಡ್ತೀನಿ ಬಾ ಇಲ್ಲಿ ಅಂತ ಹೇಳ್ಬಿಟ್ಟು ಕರೆದ್ರು. ಸೊ ಸರಿ ಕಣಮ್ಮ ಅಂತ ಹೇಳ್ಬಿಟ್ಟು ಅವರು ಟೀಚರು. ಸೊ ಅವ್ರು ಸರಿ ಅಂತ ಹೇಳ್ಬಿಟ್ಟು ಶ್ವೇತಾ ಅವ್ರ ಶಾಪಿಗೆ ಕರ್ಕೊಂಡೋದ್ರು. ಫಸ್ಟ್ ಟೈಮ್ ನಾನು ಅವ್ರ ಶಾಪಿಗೆ ಹೋಗಿದ್ದು. ಹೇಗೆ ಪರಿಚಯ ಆದರು ಶ್ವೇತಾ ಅವರು ಅಂತ ಹೇಳ್ತಾ ಇರೋದು. ಸೊ ಹೋದೆ, ಆಕೆ ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡ್ಸಿದ್ರು. ಫಸ್ಟ್ ಟೈಮ್ ಹೋಗಿದ್ರು ಕೂಡ ಎಷ್ಟು ಚೆನ್ನಾಗಿ ಕಸ್ಟಮರ್ನ ಕೇರ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಬಟ್ಟೆಗಳನ್ನ ಎಷ್ಟು ಚೆನ್ನಾಗಿ ತೋರಿಸ್ತಾರೆ, ಒಂದು ಸ್ವಲ್ಪನೂ ಕಿರಿಕಿರಿ ಮಾಡ್ಕೊಳ್ಳಲ್ಲ, ಒಂದು ಸ್ವಲ್ಪನೂ ದುರಾಂಕಾರ ಇಲ್ಲ. ಸೊ ಎಷ್ಟೇ ಬಟ್ಟೆಗಳು ತೆಗೆದ್ರೂ ಪಾಪ ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳಲ್ಲ. ಒಂದು ಡ್ರೆಸ್ 10 ಸಲ ತೋರಿಸು ಅಂದ್ರೂ ತೋರಿಸ್ತಾರೆ. ಹಾಗೆ ನನಗೆ ತುಂಬ ಇಷ್ಟ ಆದರೂ, ಪರ್ಸ್ನಲಿ ಅವ್ರ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಆಕೆ ಒಂಚೂರು ಅಹಂಕಾರ ಅನ್ನೋದಿಲ್ಲ, ಎಷ್ಟೇ ಬಟ್ಟೆಗಳಾದ್ರೂ ತೆಗೆದು ತೋರಿಸೋರು. ಸೊ ತುಂಬ ಒಳ್ಳೆಯ ಗುಣ ಇದೆ. ಸೊ ಪರ್ಚೇಸ್ ಮಾಡೋಣ. ಆಮೇಲೆ ಮೇಯ್ನಾಗಿ ಡ್ರೆಸ್ಗಳೆಲ್ಲ ಒಳ್ಳೆ ರೀಸನಬಲ್ ರೇಟಲ್ಲಿ ಕೊಡ್ತಾಯಿದ್ರು. ಸೊ ಇದು ಇಷ್ಟೇನಾ ಈ ಡ್ರೆಸ್ಗಳೆಲ್ಲ ಅಂತ ಅನ್ನಿಸ್ತಾ ಇತ್ತು ನನಗೆ. ಅವತ್ತು ಪರಿಚಯ ಆಗಿದ್ದು ಶ್ವೇತಾ.
ಅಂದರೆ ಶ್ವೇತಾ ಅವ್ರ ಶಾಪು ಅಂತ ಹೇಳ್ತಿರ್ತೀನಲ್ಲ, ಅವ್ರ ಹೆಸರನ್ನು ಶ್ವೇತಾನೇ. ಅವತ್ತು ಪರಿಚಯ ಆಗಿದ್ದು ಶ್ವೇತಾ. ಸೊ ಇವತ್ತಿನವರೆಗೂ ಅಷ್ಟೇ ಚೆನ್ನಾಗಿದ್ದಾರೆ ನನ್ನ ಜೊತೆ. ಫಸ್ಟು ಅವ್ರದ್ದು ಬಟ್ಟೆ ಸ್ಟಾಕ್ ಬರ್ತಿದ್ದಂಗೆ ಮೇಯ್ನಾಗಿ ಫಸ್ಟು ನನ್ನನ್ನು ಕರೀತಾರೆ, ಯಾಕೆಂದರೆ ವ್ಯೂವರ್ಸಿಗೆ ತೋರಿಸಿ ಅಂತ. ಸೊ ಹೇಳ್ತಾ ಇರ್ತಾರೆ, ನಿಮ್ಮಿಂದ ತುಂಬ ಕಸ್ಟಮರ್ ಬರ್ತಾ ಇದ್ದಾರೆ ಅಂತ. ಮೇಯ್ನಾಗಿ ನಮ್ಮಿಂದ ಅನ್ನೋದಕ್ಕಿಂತ ದೇವ್ರ ಆಶೀರ್ವಾದ ಇರಬೇಕು. ಮೇಯ್ನಾಗಿ ನಾವು ಎಲ್ಲೇ ಹೋದರೂ ಅವರು ಏನೋ ಒಂದು ಕ್ಲಿಕ್ ಆಗ್ತಿದ್ದಾರೆ, ಏನೋ ಬೆಳೀತಿದ್ದಾರೆ ಅಂತಂದರೆ ಅದು ದೇವ್ರ ಆಶೀರ್ವಾದ ಇರಬೇಕು. ಸೊ ದೇವ್ರ ಆಶೀರ್ವಾದ ಇದ್ದರೆ ಮಾತ್ರ ಬೆಳೆಯೋಕ್ಕಾಗೋದು, ಲಕ್ ಇರಬೇಕು ಮೇಯ್ನಾಗಿ. ಸೊ ಅವರು ನನ್ನ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ವೀಡಿಯೋಸ್ನ ಚೆನ್ನಾಗಿ ಮಾಡಿಕೊಡ್ತೀರಾ. ತುಂಬ ಜನ ಆನ್ಲೈನ್ ಕಸ್ಟಮರ್ ಆಗಿದ್ದಾರೆ, ತುಂಬ ಜನ ಆಫ್ಲೈನ್ ಕಸ್ಟಮರ್ ಆಗಿದ್ದಾರೆ. ಸೊ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಕಸ್ಟಮರ್ದು ಅಂತ ಹೇಳ್ತಾ ಇರ್ತಾರೆ. ತುಂಬ ಖುಷಿಯಾಗುತ್ತೆ. ಸೊ ಹೆಂಗೆ ಗೊತ್ತಾ, ಆಕೆಗಿರೋ ಒಳ್ಳೆಯ ಗುಣದಿಂದ ಚೆನ್ನಾಗಿ ಬೆಳೀತಿದ್ದಾರೆ. ನಾವೆಲ್ಲರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ. ಸೊ ಫ್ರೆಂಡ್ಶಿಪ್ ಕೂಡ ಹಾಗೇ ಉಳಿಸ್ಕೊಂಡಿದ್ದಾರೆ. ಮೇಯ್ನಾಗಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಯಾರೆಲ್ಲ ಬಟ್ಟೆನ ಪರ್ಚೇಸ್ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ಬಟ್ಟೆ ಕ್ವಾಲಿಟಿ ಹೇಗಿದೆ ಅಂತ. ಸೊ ಕ್ವಾಲಿಟಿ ಏನಾದರೂ ಚೆನ್ನಾಗಿಲ್ಲ ಅಂತ ಅಂದರೆ ನೀವು ಅವ್ರಿಗೆ ನೆಕ್ಸ್ಟ್ ಟೈಮ್ ಹೋದಾಗ ಹೇಳಿದ್ರೆ ಅದನ್ನು ಅವ್ರು ಕರೆಕ್ಟ್ ಮಾಡ್ಕೋತಾರೆ. ಸೊ ನೋಡ್ತಾ ಇದ್ದಾರೆ ಎಲ್ಲ ರೀಸನಬಲ್ ರೇಟಲ್ಲಿ. ಸೊ ಒಬ್ಬೊಬ್ಬರೂ ಕೂಡ 8-10 ಡ್ರೆಸ್ಗಳನ್ನ ತಗೊಂಡೋಗ್ತಿದ್ದಾರೆ. ಮೇಯ್ನಾಗಿ ದುಬೈಯಿಂದ ಒಬ್ಬರು ವ್ಯೂವರ್ಸ್ ಇದ್ದಾರೆ ನನಗೆ. ಸೊ ಅವರು ಕೂಡ ಒಂದು 8-10 ಡ್ರೆಸ್ಗಳನ್ನ ಕೊರಿಯರ್ ಮಾಡಿಸ್ಕೊಂಡಿದ್ದಾರಂತೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ನನ್ನ ಪ್ರೀತಿಯ ವ್ಯೂವರ್ಸ್ಗೆ. ಏಕೆಂದರೆ ಅಲ್ಲಿಂದ ನನ್ನ ಒಂದು ವೀಡಿಯೋಸ್ನ ನೋಡಿ ನನ್ನ ಮೇಲೆ ನಂಬಿಕೆ ಇಟ್ಟು ಬಟ್ಟೆನ ಪರ್ಚೇಸ್ ಮಾಡ್ತಾ ಇದ್ದೀರಲ್ಲ ನೀವೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಸಹಕಾರ ಯಾವಾಗಲೂ ಹೀಗೆ ಇರಲಿ ನನ್ನ ಮೇಲೆ ಅಂತ ಕೇಳ್ಕೊತೀನಿ. ಸೊ ಏನು ಗೊತ್ತಾ, ನನ್ನ ಸಬ್ಸ್ಕ್ರೈಬರ್ ಎಲ್ಲರೂ ಕೂಡ ಎಲ್ಲ ಜೆನ್ಯೂನು. ಏಕೆ ಅಂತಂದರೆ ನಾನು ಏನೇ ಹಾಕಿದ್ರೂ ರೆಸ್ಪಾನ್ಸ್ ಮಾಡ್ತಾರೆ, ವೀಡಿಯೋಸ್ನ ನೋಡ್ತಾರೆ. ನನಗೆ 8,000 ಇವಾಗ ದಾಟಿದೆ ಸಬ್ಸ್ಕ್ರೈಬರು. ಆದರೂ ಅಷ್ಟು ಜನ ಇದ್ದರೂ ಕೂಡ ಸಬ್ಸ್ಕ್ರೈಬರ್ ನನಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಇದ್ದಾರೆ. ನನಗೆ ಸಬ್ಸ್ಕ್ರೈಬರು ಅವರೆಲ್ಲ ಕೂಡ ಜೆನ್ಯೂನ್ ಸಬ್ಸ್ಕ್ರೈಬರ್ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇದೆ ನನಗೆ ಅಂತ ಕೇಳ್ಕೊತೀನಿ. ಸೊ ಇನ್ನು ಮುಂದೆ ಒಳ್ಳೊಳ್ಳೆ ಡ್ರೆಸ್ಗಳನ್ನ ಹಾಕ್ತೀವಿ. ಮತ್ತು ಇನ್ನೊಂದು ಏನು ಅಂದರೆ, ಬೇರೆ ಶಾಪ್ಗಳನ್ನ ನೀವು ಗುಬ್ಬಿನಲ್ಲಿ ನೋಡಿ ಚೆಕ್ ಮಾಡಿ. ಸೊ ಈ ರೀಸನಬಲ್ ರೇಟಿಗೆ ಖಂಡಿತ ಡ್ರೆಸ್ಗಳನ್ನ ಯಾರೂ ಕೊಡೋದಿಲ್ಲ. ಮೇಯ್ನಾಗಿ ತುಂಬ ಕಾಸ್ಟ್ಲಿ ಹೇಳ್ತಾರೆ. ಸೊ ನೀವು ಜಾಸ್ತಿ ಡ್ರೆಸ್ಗಳನ್ನ ಪರ್ಚೇಸ್ ಮಾಡಿದಾಗಂತೂ ಇನ್ನೂ ಕಡಿಮೆಗೇ ಕೊಟ್ಬಿಡ್ತಾರೆ ಪಾಪ ಅವರು. ನೋಡಿ ನಮ್ಮ ಮುದ್ದು ಮರಿ ಬಂತು ನೋಡಿ, ನೋಡ್ತಾ ಇದ್ದೀರಾ. ನನಗೆ ಹೇಳ್ಬೇಕು ಅಂದ್ರೆ ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಶ್ವೇತಾ ಅವ್ರ ಪರಿಚಯ ಆದಮೇಲೆ ನಮ್ಮ ಮನೆಯವ್ರಿಗಂತೂ ಡ್ರೆಸ್ಗಳು ಬರೋನೇ ಏನು ಹಿಂಗೋಗ್ಬಿಡ್ತು ಅಂತ ಹೇಳ್ತಾಯಿದ್ರು ನೆನ್ನೆ. ಏನಮ್ಮ ಚೆನ್ನಾಗಿದೆಯಾ ನೋಡಿ, ಇದೊಂದು ಡ್ರೆಸ್ಸು ತೊಗೊಂಬಂದೆ. ಇದನ್ನು ಆಲ್ರೆಡಿ ವೀಡಿಯೋನಲ್ಲಿ ನೋಡಿದ್ದೀರಾ. ಇದರಲ್ಲಿ ಒಂದು ಬ್ಲ್ಯಾಕ್ ಕೂಡ ಇತ್ತು. ಅದನ್ನು ನನ್ನ ಫ್ರೆಂಡಿಗೆ ಪರ್ಚೇಸ್ ಮಾಡಿದೆ ನಾನು. ಮುದ್ದು ಸೋಸಿ ನೋಡಿ, ಇದೊಂದು ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸಿದೆ. ಇದೊಂದನ್ನು ಪರ್ಚೇಸ್ ಮಾಡಿದೆ. ಸೊ ಇದು ನನಗೊಂದು ತೊಗೊಂಡೆ, ನನ್ನ ಫ್ರೆಂಡ್ಗೊಂದು ಪರ್ಚೇಸ್ ಮಾಡಿದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಈಗ ನ್ಯೂ ಇಯರ್ಗೆ ಅವ್ರದ್ದು ಹೊಸ ಶಾಪ್ ಕೂಡ ಓಪನ್ ಆಗ್ತಿದೆ. ಖಂಡಿತ ಅದಕ್ಕೂ ಕೂಡ ಹೀಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದಷ್ಟು ಒಳ್ಳೊಳ್ಳೆ ಡ್ರೆಸ್ಗಳನ್ನ ರೀಸನಬಲ್ ರೇಟ್ಗೆ ನಿಮಗೆ ಕೊಡ್ತಾರೆ. ಸೊ ನೋಡಿ, ಇದು ಕೂಡ ತುಂಬ ಚೆನ್ನಾಗಿದೆ. ಇದಕ್ಕೆ ದುಪ್ಪಟ್ಟ ಸೆಟ್ಟು, ಇದಕ್ಕೂ ಪ್ಯಾಂಟ್ ಇಲ್ಲ, ದುಪ್ಪಟ್ಟ ಸೆಟ್ಟು ತುಂಬ ಚೆನ್ನಾಗಿದೆ ಇದು ಕೂಡ. ನೆಕ್ಸ್ಟು ನಾನು ಬರ್ಡೇಗೆ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡೆ. ಇದನ್ನು ಆಲ್ರೆಡಿ ನೀವು ನೋಡಿದ್ದೀರಾ ಅಲ್ಲಿ ಶಾಪಲ್ಲಿ ವಿಡಿಯೋ ಮಾಡಬೇಕಾದ್ರೆ. ನೋಡಿ, ಲ್ಯಾವೆಂಡರ್ ಕಲರ್. ನಮಸ್ಕಾರ. ನೋಡಿ, ಈ ಡ್ರೆಸ್ನ ನಾನು ತೊಗೊಂಡೆ. ಸೊ ಇದಕ್ಕೆ ಪ್ಯಾಂಟು ದುಪ್ಪಟ್ಟ ಎಲ್ಲ ಇದೆ ನೋಡಿ. ಸೈಡ್ ಇಟ್ಕೊತೀನಮ್ಮ, ಅದು ಕೊಡಿ. ಕ್ಲಾತ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಸ್ನೇಹಿತರೆ, ಬೆಣ್ಣೆ ಥರ ಇದೆ. ಹಾಕ್ಕೊಂಡ್ರು ಕೂಡ ಸ್ಕಿನ್ ಲೈಟು ರೋಸ್ ಕಲರ್ ಥರ ಆಯಿತು. ಸೊ ಇದು ಹೆಚ್ಚು ಕಡಿಮೆ ಒಂದೇ ಕಲರ್ ಇಲ್ಲ ನೋಡಿ. ಅಕೇಶ್ನಲ್ಲಿ ಹಾಕೋದ್ರಿಂದ ತೊಂದರೆ ಇಲ್ಲ. ಸೊ ತುಂಬ ಚೆನ್ನಾಗಿದೆ. ಇದಕ್ಕೂ ಕೂಡ ವೈಟ್ ಪ್ಯಾಂಟು, ವೈಟು ದುಪ್ಪಟ್ಟ ಬಂದಿದೆ ನೋಡಿ. ವೈಟ್ ಪ್ಯಾಂಟ್, ವೈಟ್ ದುಪ್ಪಟ್ಟ. ಸೊ ಇದೆಲ್ಲ ಏನು ಗೊತ್ತಾ, ಯಾವುದೇ ಡ್ರೆಸ್ ಆಗಲಿ ಸ್ಯಾರಿ ಆಗಲಿ ನಾವು ವೇರ್ ಮಾಡಿದಾಗೆ ಚೆನ್ನಾಗಿ ಕಾಣೋದು. ಸೊ ಖಂಡಿತ ವೇರ್ ಮಾಡಿದಾಗ ತೋರಿಸ್ತೀನಿ. ಇತ್ತೀಚೆಗಂತೂ ನಾವೆಲ್ಲೂ ಹೋಗಿಲ್ಲ. ಏಕೆ ಅಂತಂದರೆ ಹೇಳಿದ್ನಲ್ಲ, ಮನೆಯವ್ರು ಸ್ವಲ್ಪ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ನಾವೆಲ್ಲೂ ಹೋಗಿಲ್ಲ. ಹೋಗಿದ್ರೆ ಈ ಡ್ರೆಸ್ಗಳೆಲ್ಲ ಒಂದೊಂದೇ ಖಾಲಿ ಮಾಡಿಬಿಡ್ತಿದ್ದೆ. ಇನ್ನೊಂದು
ಸ್ಯಾರಿ ಪರ್ಚೇಸ್ ಮಾಡಿದ್ದೀನಿ. ಸೊ ಇದು ನನ್ನ ಹಸ್ಬೆಂಡ್ ಕೊಟ್ಟಿರೋದು ಬರ್ತ್ಡೇ ಗಿಫ್ಟ್ ಅಂತ. ಆ್ಯನಿವರ್ಸರಿಗೆ ತೊಗೊಂಡಿರೋದೇ, ಇದು ಏನೂ ಹಾಕ್ಕೊಂಡಿಲ್ಲ. ಸೊ ನೋಡಿ, NS ಸಿಲ್ಕಿಂದ ಹೇಳಿದ್ನಲ್ಲ ಅವತ್ತು, NSಗೆ ಹೋಗಿದ್ದೆ, 36ನೇ ವರ್ಷದ ಆ್ಯನಿವರ್ಸರಿ ಇತ್ತು ಶಾಪ್ದು. ಸೊ ನಂಗೆ ಗೊತ್ತಿಲ್ಲ, ಹೋಗಿದ್ದೆ. ಸೊ 10% ಡಿಸ್ಕೌಂಟ್ ಇತ್ತು, ಹಂಗಾಗಿ ಒಂದು ಮೈಸೂರು ಸಿಲ್ಕ್ನೇ ನೋಡ್ಬಿಡೋಣ. ಸೊ ಏಕೆಂದರೆ ಒಂದಷ್ಟು ಎಲ್ಲ ಸ್ಟಾಕ್ ಎಲ್ಲ ಹಾಕ್ಬಿಟ್ಟಿರ್ತಾರೆ, ಹಳೇದು ಮಿಕ್ಕಿರೋದೆಲ್ಲ ಹಾಕಿರ್ತಾರೆ. ಬಟ್ ನನಗೇನು ಅದರಲ್ಲಿ ಯಾವುದೂ ನನಗೆ ಇಷ್ಟ ಆಗಲಿಲ್ಲ. ಸೊ ಹಂಗಾಗಿ ಫೈನಲಾಗಿ ನನ್ನ ಮನಸ್ಸು ಮೈಸೂರು ಸಿಲ್ಕ್ ಕಡೆನೇ ಹೋಯಿತು. ಸುಂದರಂ ಒಂದು ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿನ ಹೆಚ್ಚು ಕಡಿಮೆ ಈ ವರ್ಷದಲ್ಲಿ ಇದೇ ಕಲರ್ 3 ಸೀರೆ ತೊಗೊಂಬಂದ್ಬಿಟ್ಟಿದ್ದೀನಿ. ಬಟ್ ಮೈಸೂರು ಸಿಲ್ಕಲ್ಲಿಲ್ಲ. ಇದರಲ್ಲಿ ಇದು ರೇರ್ ಕಾಂಬಿನೇಷನ್ ನೋಡ್ತಾ ಇದ್ದೀರಾ, ಲ್ಯಾವೆಂಡರ್ ಬಾರ್ಡರ್ ಇರೋಂಥ. ಎಷ್ಟಿದೆ ಅಂದರೆ 110 GSM ಇದೆ. ಇದು ಎಲ್ಲ ಮೈಸೂರು ಸಿಲ್ಕು ಸ್ಯಾರಿ ಮೇಲೂ ಕೂಡ ಸಿಲ್ಕ್ ಸರ್ಟಿಫೈಡ್ ಮಾರ್ಕ್ ಹಾಕಿರೋಂಥದ್ದು ಒಂದು ಲೇಬಲ್ ಹಾಕಿರ್ತಾರೆ. ಇನ್ನು ಪ್ಯೂರ್ ಜರಿ ಇರೋದು ಕೂಡ ಸಿಗುತ್ತೆ ನಿಮ್ಗೆ. ಅದೆಲ್ಲ 28,000 30,000ಕ್ಕೆಲ್ಲ ಸಿಗುತ್ತೆ. ಸೊ ಅಷ್ಟೊಂದೆಲ್ಲ ಅಮೌಂಟ್ ಕೊಟ್ಟು ಆ ಥರದ್ದೆಲ್ಲ ತಗೊಳಕ್ಕೆ ಹೋಗಿಲ್ಲ ನಾನು. ಸೊ ಇದರಲ್ಲಿ ಇದು 10,000 ಇತ್ತು. ಇಲ್ಲಿ ಇದೆ ನೋಡಿ, ಇದು 10,040 ರೂಪಾಯಿ ಇತ್ತು. ನನಗೆ ಇದು ಡಿಸ್ಕೌಂಟ್ ಹೋಗಿ 9,036 ರೂಪಾಯಿಗೆ ಈ ಸ್ಯಾರಿನ ಕೊಟ್ಟರು. ಸೊ ತುಂಬ ಚೆನ್ನಾಗಿದೆ. ಬಟ್ ಸುಮ್ಮನಿರಮ್ಮ, ಸದ್ಯಕ್ಕಂತೂ ಈಗ ನಾನು ವೇರ್ ಮಾಡಲ್ಲ ಇದು. ಸೊ ವಿಡಿಯೋಗಿಂತ ರಿಯಲಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದೆ. ಸೊ ಏನು ಅಂತಂದರೆ ಪಿಂಕ್ ಆ್ಯಂಡ್ ಗ್ರೀನ್ ಸೆಲೆಕ್ಟ್ ಮಾಡಿದ್ದೆ. ಅದು ಯಾವಾಗಲೂ ಸಿಗುತ್ತೆ, ಪಿಂಕು ಗ್ರೀನು ಎಲ್ಲ. ಸೊ ಇದು ರೇರ್ ಕಾಂಬಿನೇಷನ್ನು, ಹಂಗಾಗಿ ನಾನು ಇದನ್ನೇ ಪರ್ಚೇಸ್ ಮಾಡಿದೆ. ತುಂಬ ಚೆನ್ನಾಗಿದೆ. ನಿಮ್ಗೆ ಗೊತ್ತಲ್ಲ, ನಾನು ಯಾವುದೇ ಸ್ಯಾರಿ ಹಾಕಿದ್ರೂ ಚೆನ್ನಾಗಿ ಕಾಣಿಸ್ತೀನಿ. ಸೊ ನೋಡಿ, ಸೆರಗು ಕೂಡ ಹೀಗೆ ಇದೆ. ಸೆರಗು ಕೂಡ, ಬ್ಲೌಸು ಸೆರಗು ಎಲ್ಲ ಹೀಗೆ ಇದೆ. ಸದ್ಯಕ್ಕಂತೂ ನಾನು ಇದನ್ನು ಸ್ಟಿಚ್ ಮಾಡಿಸ್ತಾ ಇಲ್ಲ. ಕ್ರಾಂತಿಗೋ ಯಾವಾಗಾರು ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಕಡೆ ಹೋಗಿ ಮಡ್ಚಬೇಕು. ಬಟ್ ಇನ್ನೂ ಇರುತ್ತೆ ಆಫರು. ಇದು ಮೈಸೂರು ಸಿಲ್ಕಲ್ಲಂತೂ ಒಳ್ಳೊಳ್ಳೆ ಕ್ಲಾತು ಮತ್ತು ಒಳ್ಳೊಳ್ಳೆ ಡಿಸೈನ್ಸ್ ಇತ್ತು ಈ ಸಲ ಅಂತೂ. ಎಷ್ಟು ಚೆನ್ನಾಗಿದ್ದು, 10,000ಗೆಲ್ಲ ತುಂಬ ಚೆನ್ನಾಗಿರೋ ಸ್ಯಾರಿಗಳಿದ್ದು. ಬಟ್ ನನಗೇನು ಅಂತಂದರೆ ಈ ಚೆಕ್ಸ್ ಪ್ಯಾಟ್ರನ್ನೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅವೇನು ಅಷ್ಟು ಚೆನ್ನಾಗಿ ಕಾಣಲ್ಲ ನನಗೆ. ಸೊ ಮುಂದಿನ ದಿನಗಳಲ್ಲಿ ನೋಡೋಣ. ಚೆಕ್ಸ್ ಪ್ಯಾಟ್ರನಲ್ಲಿ ಬ್ರೌನ್ ತೊಗೊಳೋಣ ಅಂತ ಹೋದೆ. ಸೊ ಬ್ರೌನ್ ಏನು ತೊಗೊಳ್ಳಿಲ್ಲ. ನೆಕ್ಸ್ಟು ನೋಡೋಣ, ನನ್ನ ಫ್ರೆಂಡ್ ಅವ್ರಿಗೆ ಒಂದು ಸ್ಯಾರಿ ತಂದು ಕೊಡೋಕ್ಕೆ ಹೇಳಿದ್ದೀನಿ. ನೆಕ್ಸ್ಟ್ ಏನಾದರೂ ಅವ್ರು ಏನಾದರೂ ತಂದರೆ ಸೊ ಅದನ್ನು ತೋರಿಸ್ತೀನಿ ನಿಮಗೆ. ಯಾಕೆಂದರೆ ಒಂದು 2,000 3,000 ರೇಂಜಲ್ಲೂ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಈ ಸ್ಯಾರಿನ ಫೈನಲಾಗಿ ತೊಗೊಂಡೆ. ಸದ್ಯಕ್ಕೇನು ಇದನ್ನು ಉಡ್ತಾ ಇಲ್ಲ, ನೋಡೋಣ ಸಂಕ್ರಾಂತಿ ಟೈಮಲ್ಲಿ. ಇನ್ನೂ ಉಡುವಂಥ ಸ್ಯಾರಿಗಳು ಬೇಜಾನಿದೆ, ಬ್ಲೌಸ್ಗಳು ಸ್ಟಿಚ್ ಮಾಡಿರೋ ಬೇಜಾನಿದ್ದಾವೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ. ಬನ್ನಿ ಇವಾಗ ಮನೆ ಕೆಲಸ ಶುರು ಮಾಡೋಣ. ಬಟ್ಟೆಗಳೆಲ್ಲ ಮಡಿಸಿಟ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಬೇಕು. ಸೊ ಶ್ವೇತಾ ಅವ್ರ ಶಾಪಿಗೆ ಯಾರಾದರೂ ವಿಸಿಟ್ ಮಾಡಬೇಕು ಅಂದರೆ ಖಂಡಿತ ವಿಸಿಟ್ ಮಾಡಿ. ನಿಮ್ಗೆ ಒಳ್ಳೆ ರೇಟಲ್ಲಿ ಡ್ರೆಸ್ಸಸ್ ಸಿಗುತ್ತೆ. ಮತ್ತು ಹೇಳಿದ್ನಲ್ಲ, ನ್ಯೂ ಇಯರ್ಗೆ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ ಬರುತ್ತೆ. ಈ ಸಲ ನಾನು ವೆಸ್ಟರ್ನ್ ಡ್ರೆಸ್ಗಳನ್ನ ಹಾಕಿ ಅಂತ ಹೇಳಿದ್ದೀನಿ. ನೋಡೋಣ, ಈ ಸಲ ನ್ಯೂ ಇಯರ್ಗೆಲ್ಲ ಹೊಸ ಡ್ರೆಸ್ಗಳು ತರ್ತೀನಿ. ವೆಸ್ಟರ್ನು ಪಾರ್ಟಿ ವೇರ್ ಎಲ್ಲ ತಗೊಳ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ತಂದಾಗ ಖಂಡಿತ ನಾನು ನಿಮಗೆ ಶೇರ್ ಮಾಡ್ತೀನಿ. ಏನು ಗೊತ್ತಾ ಸ್ನೇಹಿತರೆ, 3XL 4XL ಏನೋ 3XLಂದ ಅಪ್ ಟು 6XLವರೆಗೂ ಡ್ರೆಸ್ಸಸ್ ಇದೆ ಅಂತ ಹಾಕಿರ್ತೀನ. 2 ದಿವಸಕ್ಕೆ 3 ದಿವಸಕ್ಕೆ ಸ್ಟಾಕ್ ಎಲ್ಲ ಖಾಲಿನೇ ಆಗೋಗ್ಬಿಟ್ಟಿರುತ್ತೆ ಅವ್ರದ್ದು. ಸೊ ಆಮೇಲೆ ಕೆಲವಷ್ಟು ಜನ ಬಂದಾಗ ಇಲ್ಲ ಖಾಲಿನೇ ಆಗೋಗಿದೆ ಅಂತ ಬೇಜಾರು ಮಾಡ್ಕೊಂಡು ಹೋಗ್ತಾರೆ. ಇಲ್ಲ ನೆಕ್ಸ್ಟ್ ವೀಕ್ ಮತ್ತೆ ಅವರು ರೀಸ್ಟಾಕ್ ಮಾಡ್ತಾ ಇದ್ದಾರೆ. ಏಕೆಂದರೆ ಮುಂಚೆ ಎಲ್ಲ 15 ಡೇಸ್ಗೆ ಆಗ್ತಾಯಿದ್ರು. ಇವಾಗ ನಿಮ್ಮ ಬೇಡಿಕೆಗೋಸ್ಕರ ವಾರಕ್ಕೊಂದ್ಸಲ ಹೊಸ ಸ್ಟಾಕ್ಗಳನ್ನ ತರ್ತಾ ಇದ್ದಾರೆ. ಮೇಯ್ನಾಗಿ ಏನು ಗೊತ್ತಾ, ಏನೇ ಡ್ರೆಸ್ ಆಗಲಿ ನೀವು ಶಾಪಿಗೆ ವಿಸಿಟ್ ಮಾಡಿ ನೋಡಿ. ಯಾಕೆಂದರೆ ಕೆಲವೊಬ್ಬರು ಹೇಳ್ತಾ ಇರ್ತಾರೆ, ನೀವು ಅನ್ಕೋಬೋದು ಕೆಲವೊಬ್ಬರು ವೀಡಿಯೋಗಳಲ್ಲಿ ಏನಾಗುತ್ತೆ ಅಂದರೆ ಸುಮ್ಮನೆ ವೀಡಿಯೋದಲ್ಲಿ ಡ್ರೆಸ್ಗಳು ಚೆನ್ನಾಗಿ ಕಾಣಿಸ್ತಾ ಇರ್ತವೆ, ಫಿಲ್ಟ್ರುಗಳು ಹಾಕಿ ಚಣಕ ಮಣ್ಕ ಅಂತ ಮಾಡಿ ತೋರಿಸ್ತಾ ಇರ್ತಾರೆ. ಬಟ್ ಇಲ್ಲಿ ನೀವು ಶಾಪ್ಗೆ ಹೋಗಿ ನೋಡಿ, ನಾನು ಅದನ್ನೇ ಹೇಳೋದು, ಶಾಪ್ಗೆ ಹೋಗಿ ನೋಡಿ ಹೆಚ್ಚಿನದಾಗಿ ಕಲೆಕ್ಷನ್ ಸಿಗುತ್ತೆ. ಬಟ್ಟೆ ಹೇಗಿರುತ್ತೆ, ಮೇಯ್ನಾಗಿ ಏನು ಗೊತ್ತಾ, ಕ್ವಾಲಿಟಿಗೆ ನಾನು ಕಾಂಪ್ರಮೈಸ್ ಆಗಲ್ಲ. ಸೊ ಅದು 500 ರೂಪಾಯಿ ಆಗಲಿ, 1000 ರೂಪಾಯಿ ಆಗಲಿ, 200 ರೂಪಾಯಿ ಆಗಲಿ, ಸೊ ಅದು ನಾನು ಕ್ವಾಲಿಟಿಗೆ ಕಾಂಪ್ರಮೈಸ್ ಆಗಲ್ಲ. ನನಗೆ ಇಷ್ಟ ಆಯಿತಾ, ನನಗೆ ಚೆನ್ನಾಗಿದೆ ನಿಮ್ಗೆ ಹೇಳ್ಬೋದು ಅಂತ ಅನ್ನಿಸ್ತಾ ಹಂಗಿದ್ರೆ ಮಾತ್ರ ಹೇಳ್ತೀನಿ. ಇಲ್ಲಾಂದರೆ ಖಂಡಿತ ನಾನು ರೆಫರೇ ಮಾಡೋಕ್ಕೆ ಹೋಗಲ್ಲ. ಸೊ ಇವ್ರ ಶಾಪು ಪರ್ಸ್ನಲಾಗಿ ನಂಗೆ ತುಂಬ ಇಷ್ಟ ಆಗಿದೆ ಅಂಥ ಡ್ರೆಸ್ಗಳಂತೂ ನಿಜವಾಗ್ಲೂ.
ನಾನು ವಿಡಿಯೋ ಹಾಕಿದ ತಕ್ಷಣ ನೀವೇನಾದ್ರು ಶಾಪ್ಗೆ ಹೋದರೆ ನಿಜವಾಗ್ಲೂ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ತಲೆ ಕೆಟ್ಟೋಗ್ತಾ ಇರುತ್ತೆ. ಸೊ ಫೈನಲಾಗಿ ನಾನು ಇಷ್ಟು ಡ್ರೆಸ್ಗಳನ್ನ ತೊಗೊಂಬಂದಿದ್ದಾಯಿತು. ಸೊ ವೀಡಿಯೋಗಳನ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ. ನನ್ನ ಡೈಲಿ ಬ್ಲಾಗ್ಸ್ನ ಶಾರ್ಟ್ ವೀಡಿಯೋಸ್ನೂ ಕೂಡ ನಾನು ಇನ್ಸ್ಟಾದಲ್ಲಿ ಮತ್ತು ಯೂಟ್ಯೂಬಲ್ಲಿ ಶಾರ್ಟ್ ವೀಡಿಯೋಸ್ನೂ ಕೂಡ ಹಾಕ್ತಾ ಇದ್ದೀನಿ. ಸೊ ಸ್ವಲ್ಪ ಬ್ಯುಸಿ ಇದ್ದೀನಿ, ಕೆಲಸಗಳು ಜಾಸ್ತಿ, ಹಾಗಾಗಿ ಬ್ಲಾಗ್ಗಳನ್ನ ಕಂಟಿನ್ಯೂಸ್ ಆಗಿ ಹಾಕೋಕ್ಕಾಗ್ತಿರಲ್ಲ. ಸೊ ಆದರೂ ಯಾವಾಗ ಹಾಕಿದ್ರೂ ಕೂಡ ನನ್ನ ಎಲ್ಲ ಪ್ರೀತಿ ವ್ಯೂವರ್ಸ್ ನನಗೋಸ್ಕರ ಸಪೋರ್ಟ್ ಮಾಡ್ತಾರೆ. ಸೊ ಈಗಲೂ ಸಪೋರ್ಟ್ ಮಾಡ್ತಿದ್ದಾರೆ, ಸಪೋರ್ಟ್ ಮಾಡಿ ಹೀಗೆ ಮುಂದೇನು ಅಂತ ಕೇಳ್ಕೊತೀನಿ. ಸುಮಾರಷ್ಟು ಜನ ಶ್ವೇತಾ ಅವ್ರ ಶಾಪ್ಗೆ ಹೋದಾಗ ನನ್ನ ಬಗ್ಗೆ ವಿಚಾರಿಸ್ತೀರಾ, ಶ್ವೇತಾ ಅವ್ರು ಬಂದಿದ್ರಾ, ಬಟ್ಟೆಗಳು ತೊಗೊಂಡೋದ್ರಾ ಅಂತ ಕೇಳ್ತಾ ಇರ್ತೀರಾ. ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ, ಅವರು ನಿಮ್ಮ ವ್ಯೂವರ್ಸ್ ಬಂದಿರ್ತಾರೆ, ನಿಮ್ಮನ್ನೇ ಕೇಳ್ತಾ ಇರ್ತಾರೆ ಅಂತ. ಸೊ ನನಗೂ ಸುಮಾರಷ್ಟು ಜನ ನಾನು ಅವ್ರ ಶಾಪ್ಗೆ ಹೋದಾಗ ವಿಸಿಟ್ ಮಾಡಿರ್ತಾರೆ, ಸುಮಾರಷ್ಟು ಜನ ಸಿಗ್ತಾರೆ. ಯಾರೋ ಒಬ್ಬರು ರೈಸ್ ಪೌಡ್ರ್ ಬೇಕು ಅಂತ ಪೂಜಾ ಅವರು ಕೇಳ್ತಾ ಇದ್ರು, ಬ್ಲ್ಯಾಕ್ ರೈಸ್ದು. ಖಂಡಿತ ನೆಕ್ಸ್ಟ್ ಒಂದು ಬ್ಲಾಗಲ್ಲಿ ಖಂಡಿತ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗು ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಬ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ. ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ. ಸೊ ಮುಂದಿನ ಒಂದು ಬ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.